ನ್ಯೂಸ್ 42 ಕನ್ನಡ. ಈ ಖಾತಾ ಆಂದೋಲನವನ್ನ ಪ್ರಾರಂಭ ಮಾಡಿ ಇದು ಸುಮಾರು 26ನೇಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ SIR ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದರಿಂದಾಗಿ ನಮ್ಮ ರೆವಿನ್ಯೂ ಸ್ಟಾಫ್ ಕೂಡ ಎರಡೆರಡು ಕಡೆ ಕೆಲಸ ಮಾಡಬೇಕಾಗಿ ಬಂತು. ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರ್ವರು ಸುಮಾರು 6 ಗಂಟೆ ವ್ಯತ್ಯಾಸ ಆಗ್ತಾ ಇದ್ರಿಂದ ಸ್ವಲ್ಪ ನಿಯಮಿತ ವೇಳೆಯಲ್ಲಿ ಕೊಡೋದಕ್ಕೆ ಸ್ವಲ್ಪ ನಿಧಾನ ಆಯಿತು. ಹಾಗಾಗಿ ಕೂಡ ಈಗ ಸಾಫ್ಟ್ವೇರ್ನ ಉನ್ನತೀಕರಿಸ್ತಾ ಇದ್ದಾರೆ ಮೇಲುಗಡೆ ಮಟ್ಟದಲ್ಲೂ ಕೂಡ. ಅದರ ಬಗ್ಗೆ ಆಗ್ತಕ್ಕಂಥ ತಾಂತ್ರಿಕ ಅಡಚಣೆಗಳು ಏನು ವ್ಯತ್ಯಾಸ ಆಗ್ತಾ ಇದೆ, ಮತ್ತೆ ಬಹಳಷ್ಟು ರಿಜೆಕ್ಟ್ ಆಯ್ತಾ ಇದೆ, ಅದ್ರ ಬಗ್ಗೆ ನಮ್ಮ ಆಯುಕ್ತರು ಹೇಳ್ತಾರೆ. ಹಾಗಾಗಿ ನಾವೆಲ್ಲ ರಾಮನಗರ ನಗರಸಭೆ ವತಿಯಿಂದ ನಿರಂತರವಾಗಿ ಜನರಿಗೆ ಎಲ್ಲ ಸೌಲಭ್ಯಗಳು, ಅವ್ರಿಗೆ ತಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ದೊರಕಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಇಷ್ಟೆಲ್ಲ ತಾಂತ್ರಿಕವಾಗಿ ರಚನೆಗಳಿದ್ರು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾವು 26ನೇ ಈ ಒಂದು ಸಮಾರಂಭದಲ್ಲಿ ಇವತ್ತು ಸುಮಾರು ಒಂದು 150ಕ್ಕೂ ಹೆಚ್ಚು ಈ ಖಾತೆಗಳನ್ನ ಇವತ್ತು ಮಾರ್ಕ್ ಮಾಡ್ಕೊಂಡಿದ್ದೇವೆ. ಮತ್ತೆ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಕೆಲವು ಸರಿಯಾಗಿದ್ರು ಕೂಡ ರಿಜೆಕ್ಟ್ ಆಗಿದ್ದಾವೆ ಅನ್ನೋದು ಮಾಹಿತಿ ನಮ್ಮ ಆಯುಕ್ತರು ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಆಗ್ತದೆ, ಯಾವ ರೀತಿ ಅದಕ್ಕೆ ತಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಅವ್ರು ವಿವರಣೆ ಕೊಡ್ತಾರೆ. ನಾನು ಮತ್ತೊಮ್ಮೆ ನಮ್ಮ ಎಲ್ಲ ನಾಗರಿಕ ಬಂಧುಗಳಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಪ್ರತಿಯೊಬ್ಬ ನಾಗರಿಕರು ಕೂಡ ತಾವು ಯಾವ ರೀತಿ ತಮ್ಮ ಆಸ್ತಿ ಸೃಜನೆಗೋಸ್ಕರ, ಆಸ್ತಿ ಸೃಜಿಸೋದಕ್ಕೆ ಅಥವಾ ತಾವು ಎಷ್ಟು ಆಸಕ್ತಿ ಹೊಂದಿರ್ತೀರೋ ಈ ನಗರವನ್ನ ನಾವು ಒಳ್ಳೆಯ ಮಾದರಿ ನಗರವನ್ನಾಗಿ ಮಾಡಬೇಕು, ಮತ್ತೆ ಒಳ್ಳೆಯ ಪರಿಸರ ಸ್ನೇಹಿ ನಗರವನ್ನಾಗಿ ಮಾಡಬೇಕು, ಮತ್ತು ಸ್ವಚ್ಛ ರಾಮನಗರವನ್ನಾಗಿ ಮಾಡ್ಬೇಕಂದ್ರೆ ನಾವೆಲ್ಲ ಬಹಳ ದೂರ ಸಾಕ್ಬೇಕಾಗಿದೆ. ಅದಕ್ಕೆ ನಗರಸಭೆಗೆ ತಮ್ಮ ನಾಗರಿಕರ ಸಹಕಾರ ಬಹಳ ಮುಖ್ಯ. ನಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಕೇವಲ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ, 2 ಕೈ ಬೇಕು. ಬಹಳಷ್ಟು ಹಾಸ್ಪಿಟಲ್ಗಳಿರ್ಬೋದು, ಅಂಗಡಿಗಳಿರ್ಬೋದು, ಮನೆಗಳಿರ್ಬೋದು, ಅಥವಾ ಫಿಲೇಚರ್ಸ್ ಇರ್ಬೋದು, ಇವೆಲ್ಲ ಕೂಡ ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡಿದ್ರೆ ನಮ್ಮ ಊರನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಮುಂದೆ ಬಹಳಷ್ಟು ಸವಾಲುಗಳಿದ್ದಾವೆ. ಆಮೇಲೆ ಪ್ರತಿಯೊಬ್ರು ಕೂಡ ಕಸ, ಈಗ ನಾವು ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರತಿ ವಾರ್ಡ್ಗೂ ಕೂಡ ಒಂದು 5-6 ವೆಹಿಕಲ್ಸ್ ಶಾರ್ಟೇಜ್ ಇತ್ತು ಮನೆ ಕಸ ಕಲೆಕ್ಷನ್ಗೆ. ಅದನ್ನು ಕೂಡ ಒದಗಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಹಾಗಾಗಿ ಪ್ರತಿ ವಾರ್ಡ್ನವರು ಕೂಡ ತಾವು ತಮ್ಮ ನೆರೆಹೊರೆಯವರು ಅಥವಾ ತಮ್ಮ ಸ್ನೇಹಿತರು ಯಾರೇ ಆಗಲಿ ಇದೊಂದು ಆಂದೋಲನದ ರೀತಿ ಆಗ್ಬೇಕು. ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಕಸವನ್ನ ಎಸಿಬಾರ್ದು. ಇದು ಜನರು ಎಲ್ಲರೂ ಅದು ಕಲ್ತ್ಕೊಂಡ್ರೆ, ನಾವೆಲ್ಲ ಇಂಡೋರ್ಗೆ ಹೋಗಿದ್ವಿ. ಇಂಡೋರು ಇವತ್ತು ಇಡೀ ದೇಶದಲ್ಲಿ 8 ವರ್ಷಗಳಿಂದ ಸತತವಾಗಿ ಅತ್ಯಂತ ಕ್ಲೀನೆಸ್ಟ್ ಸಿಟಿ ಅಂತೇಳಿ ಅವಾರ್ಡ್ ಪಡ್ಕೊಂತ ಇದ್ವಿ. ನಾವೆಲ್ಲ ನೋಡಕ್ ಹೋಗಿದ್ವಿ. ಅಲ್ಲಿ ರಸ್ತೆನಲ್ಲಿ ಕಡಲೆಕಾಯಿ ಮಾರೋನು ಕೂಡ ರಿಕ್ವೆಸ್ಟ್ ಮಾಡ್ತಾನೆ ಮಾಡೋನು,
ತಳ್ಳಗಾಡಿಲಿ ಮಾರೋನು ದಯವಿಟ್ಟು ಕೆಳಗಡೆ ಕಸ ಹಾಕ್ಬೇಡಿ. ಅಲ್ಲೆಲ್ಲಿ ಒಂದು ಪಾಯಿಂಟ್ ಇರ್ತದೆ ಅಲ್ಲಿ ಒಂದ್ ಕಡೆ ಹಾಕ್ಬೇಕು, ಮತ್ತೆ ಎಲ್ಲೂ ಕೂಡ ರೋಡಲ್ಲಿ ಹಾಕ್ಬಾರ್ದು ಅಂತ ಹೇಳಿ ಜನರು. ಅದಕ್ಕೆ ನಾವು ನಮ್ಮ ಜನರನ್ನ ಹಂಗೆ ತಯಾರು ಮಾಡ್ಬೇಕು. ನಾವು ಜನ ಮನ್ಸು ಮಾಡಿದ್ರೆ ನಮ್ಮ ಊರ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ನಾವು ಎಲ್ಲರೂ ಕೂಡ ಸೇರಿ ಪ್ರತಿಯೊಬ್ರು ಅಂಗಡಿ ಮಳಿಗೆಗಳವ್ರು ಇರ್ಬೋದು, ಮನೆಗಳವ್ರು ಇರ್ಬೋದು, ವಿಲೇಚರ್ನವ್ರು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳವರು, ಬೇರೆ ಬೇರೆ ಒಂದು ಘಟಕಗಳು ನಡೆಸೋರು, ಇಂಡಸ್ಟ್ರೀಸ್ ನಡೆಸೋರು, ಮಗ್ಗುಗಳವ್ರು ಇರ್ಲಿ, ಇನ್ನೊಬ್ರು ಯಾರಾದ್ರೂ ಇರ್ಲಿ, ಎಲ್ಲರೂ ಅವರು ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನ ನಮ್ಮ ನಗರಸಭೆ ಗಾಡಿಗಳು ಕೊಟ್ಬಿಟ್ರೆ ಎಲ್ಲೂ ನಮ್ಗೆ ತೊಂದರೆ ಆಗೋದಿಲ್ಲ. ಆದ್ರೆ ಇವತ್ತು ಬರ್ಲಿಲ್ಲ ಅಂದ್ರೆ ನಾವು ಒಂದು ಎಂಟೈರ್ ಪ್ರತಿಯೊಂದು ಮನೆನೂ ಕೂಡ ಸ್ಕ್ಯಾನ್ ಮಾಡಿಸೋದು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಇನ್ ಕೆಲವೇ ದಿನಗಳಲ್ಲಿ ಪ್ರತಿಯೊಂದು ಮನೆ ಎಲ್ಲಿ ಯಾವ ಮನೆಗೆ ಕಸ ಬಂದಿಲ್ಲ ನಮ್ಗೆ ಗೊತ್ತಾಗ್ಬೇಕು. ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಒಂದು ಯುದ್ಧದ ರೀತಿನಲ್ಲಿ ರಾಮನಗರನ ಕ್ಲೀನ್ ಆಗಿರ್ಬೇಕಂದ್ರೆ ಒಂದು ಯುದ್ಧದ ರೀತಿ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೆ ನಾವು ಓವರ್ ನೈಟ್ ಮುನ್ಸಿಪಾಲಿಟಿ ಇದೆ ಒಬ್ಬರೇ ಕ್ಲೀನ್ ಮಾಡ್ಲಿ ಅಂದ್ರೆ ಆಗಲ್ಲ. ದೊಡ್ಡ ಊರು ಇದು, ಜನನೂ ಕಡಿಮೆ ಇದ್ದಾರೆ. ಆಮೇಲೆ ನಮಗೆ 180, 200, 300 ಜನ ಇರ್ಬೇಕಾಗಿತ್ತು, ಆದ್ರೆ ಅರ್ಧದಷ್ಟು ಜನ ಸಿಕ್ಕಿರೋದು. ಹಾಗಾಗಿ ಜನ ಕಡಿಮೆ ಇರೋ ಸಂದರ್ಭದಲ್ಲಿ ನಾವು ಎಷ್ಟು ತಗೊಂಡ್ರು ಕೂಡ ಕಡಿಮೆನೆ. ಯಾಕಂದ್ರೆ ಕಾಟೇಜ್ ಇಂಡಸ್ಟ್ರಿಯಲ್ ಟೌನ್ ಇದೆ ನಮ್ದು. ಯಾಕಂದ್ರೆ ಸಿಲ್ಕ್ ವಿಲೇಜರ್ಗಳು 1500 ಮೇಲಿದ್ದಾವೆ. ಹಂಗಾಗಿ ನಮ್ಗೆ ಇಲ್ಲಿ ಕಸ ಉತ್ಪಾದನೆ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಜನರು ಕೂಡ ಸಹಕಾರ ಮಾಡಬೇಕು. ನಾವು ಪ್ರತಿ ವಾರ್ಡ್ಗೂ ಬಂದು ಜನರಿಗೆ ಒಂದು ಅವೇರ್ನೆಸ್ ಕೊಡೋ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗಾಗಿ ನಮ್ಮೆಲ್ಲ ಸಹಕಾರ ಮತ್ತೆ ನಮ್ಮ ಸಹಕಾರವನ್ನು ಕೋರ್ತಾ ನಮ್ಮ ಒಂದು ಸುಂದರ ನಗರವನ್ನಾಗಿ ರಾಮನಗರವನ್ನು ಮಾಡೋದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾಕಂದ್ರೆ ಮುನ್ಸಿಪಾಲಿಟಿ ನಿಮ್ದು ಅಂತ ನಾನು ಪದೇ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ. ಬರೀ ನಾವು ಗೆದ್ದಿರೋರು ಅಥವಾ ನಮ್ಮ ಕೌನ್ಸಿಲರ್ಸು, ಅಧಿಕಾರಿ, ನಾವೆಲ್ಲ ನಿಮಿತ್ತ ಮಾತ್ರ. ನಿಮ್ಮಿಂದ ಎಲೆಕ್ಟ್ ಆಗಿ ಬಂದಿದ್ದೀವಿ, ನಿಮ್ ಕೆಲಸ ಮಾಡಕ್ ನಾವಿರೋದು. ಹಾಗಾಗಿ ನೀವು ಓನರ್ಗಳು ಅಂದ್ರೆ ನಿಮ್ ಮನೇನ ಹೆಂಗ್ ಇಟ್ಕೊತೀವಿ, ನಿಮ್ ಕೋಣೆ ಹೆಂಗ್ ಇಟ್ಕೊತೀವಿ ಹಂಗ್ ಊರ್ನ ಇಟ್ಕೋಬೇಕು. ಅದನ್ನ ಮನ್ಸಿಗೆ ಇಟ್ಕೊಂಡು ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ನಾವೆಲ್ಲ ಇಡೀ ಊರ್ನವ್ರು ಸೇರಿದ್ರೆ ನಾವು ಕೂಡ ಫಸ್ಟ್ ಪ್ಲೇಸ್ಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ನಮ್ಮೂರಿಗೂ ಕೂಡ ಒಂದು ಗೌರವ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ಮ ಆಯುಕ್ತರು ಕೆಲವು ತಾಂತ್ರಿಕ ಅಡಚಣೆಗಳಿಂದಾಗಿ, ದೋಷಗಳಿಂದ ಸ್ವಲ್ಪ ಕೆಲವು ಸರಿಯಾಗಿರೋ ಕೂಡ ರಿಜೆಕ್ಟ್ ಆಗ್ತಾ ಇದ್ದಾವೆ. ಅದಕ್ಕೆ ಏನ್ ಮಾಡಬೇಕು ಅಂತ ಅವರು ವಿವರಣೆಯನ್ನ ಕೊಡ್ತಾರೆ. ಅದರ ಪ್ರಕಾರ ದಯಮಾಡಿ ಜನರು ಫಾಲೋ ಮಾಡಬೇಕು. ಮತ್ತೆ ಮಾಧ್ಯಮದವರು ತಮ್ಮ ಮುಖಾಂತರ ನಾವು ಜನರಿಗೂ ಕೂಡ ಕೆಲವು ವಿಚಾರಗಳನ್ನ ತಿಳಿಸೋರಿದ್ದೇವೆ. ಅದನ್ನ ಮಾಹಿತರು ವಿವರವಾಗಿ ಹೇಳ್ತಾರೆ. ಈ ಸಾರಿ ನಾವು ಕಳೆದ 25 ಆಂದೋಲನ ಮಾಡಿದಾಗ 25ನೇ ಆಂದೋಲನ ಮತ್ತು ಈಗಿನ 26ನೇದಕ್ಕೂ ಬಹಳ ಗ್ಯಾಪ್ ಆಯ್ತು. ಕಾರಣ ನಮ್ಮ ಅಧಿಕಾರಿಗಳು, ನಮ್ಮ ಕಂದಾಯ ಶಾಖೆ ಅಧಿಕಾರಿಗಳು ಎಷ್ಟೇ ಹಗಲು ರಾತ್ರಿ ಪೂರ್ತಿ ಕ್ಲೋಸ್ ಮಾಡೋದನ್ನ ಲೋಕವೈಸ್ ಮಾಡೋದು ಕೆಲಸವನ್ನ ಮಾಡಿದ್ರು ಕೂಡ ಇಲಾಖೆ ಈ ಆಸ್ತಿ ತಂತ್ರಾಂಶವನ್ನ ಉನ್ನತೀಕರಣ ಮಾಡೋದಕ್ಕೆ ಸಮಯವನ್ನ ಕೇಳ್ತು. ನಮ್ಮಿಂದನೇ, ಜನಗಳಿಂದನೇ ಸಮಯವನ್ನ ಕೇಳ್ತು. ಅದು ಡಿಸೆಂಬರ್ ಅಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿ ಇದುವರೆಗೂ ಕೂಡ ಸರಿ ಆಗಿಲ್ಲ ಉನ್ನತೀಕರಣ ಮಾಡೋದಕ್ಕೆ. ಯಾಕೆಂದ್ರೆ ದಿನೇ ಈ ಆಸ್ತಿಯನ್ನ ತಗೊಳ್ಳುವ ಪಬ್ಲಿಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಪ್ರಯತ್ನವನ್ನ ಇಲಾಖೆ ಮಾಡ್ತಾ ಇದೆ. ಆದ್ರೆ ಆ ಅಪ್ಗ್ರೇಡ್ ಮಾಡೋ ಹಂತದಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳು ಆಗಿದ್ದಾವೆ. ಪುಣ್ಯಕ್ಕೆ ಏನಂದ್ರೆ ನೀವು ಇಲ್ಲಿ ಯಾರ್ಯಾರು ಇವತ್ತು ಕರೆಕ್ಟ್ ಮಾಡ್ಕೊಳಕ್ ಬಂದಿದ್ದೀರೋ ನಿಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ. ಆದ್ರೆ ತೊಂದರೆ ಆಗಿರೋರಿಗೆ ಇನ್ನೂ ಕೆಲಸ ಆಗಿಲ್ಲ. ನಿಮ್ ಜೊತೆನೆ ಅರ್ಜಿಯನ್ನ ಹಾಕಿದ್ದಾರೆ, ಆದ್ರೆ ಅವರ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ, ತಿರಸ್ಕೃತ ಆಗಿದ್ದಾವೆ. ಕಾರಣ ಏನು ಅಂದ್ರೆ ಈ ಆಸ್ತಿ ತಂತ್ರಾಂಶದಲ್ಲಿ ಇರುವಂತಹ ತಾಂತ್ರಿಕ ದೋಷಗಳು. ನೀವು ಹೇಗೆ ಅರ್ಜಿಯನ್ನ ಹಾಕಿದ್ದೀರೋ ನಿಮ್ಮ ಅರ್ಜಿಯೆಲ್ಲ ಕರೆಕ್ಟ್ ಆಗಿದೆ, ಕಂದಾಯ ಕಟ್ಟಿದ್ದೀರಾ, ಕ್ರಯಪತ್ರವನ್ನ ಹಾಕಿದ್ದೀರಾ, ಆಸ್ತಿ ಫೋಟೋ ಎಲ್ಲಾನು ಹಾಕಿರ್ತೀರಾ, ಸರಿಯಾಗಿ ಆಗಿದೆ. ಹಾಗಾಗಿ ನಿಮ್ಗೆ ಅಪ್ರೂವಲ್ ಆಗಿದೆ. ನಾವು ಫೋನ್ ಮಾಡಿ ಕರೆದಿದ್ದೀವಿ. ಸುಮಾರು ಒಂದು 150 ಜನರನ್ನ ಕರೆದಿದ್ವಿ. ಬಹುಶಃ ಇದು
ರಂಜಾನ್ ಮಾಸ ಉಪವಾಸದ ಮಾಸ ಆಗಿರೋದ್ರಿಂದ ಎಲ್ಲರೂ ಬರಕ್ಕಾಗಿಲ್ಲ, ನಾವು ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ನೀವು ಬಂದಿದ್ದೀರಾ, ಧನ್ಯವಾದಗಳು. ಇನ್ನು ಉಳಿದವ್ರಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ನಾಳೆ ಕೂಡ ಬಂದು ತಗೋಬಹುದು ಅವರು. ಆದ್ರೆ ಇಲ್ಲಿ ಆಗದೆ ಇರೋರಿಗೆ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದಾವೆ, ಬಹಳ ಜನ ನಂದು ರಿಜೆಕ್ಟ್ ಆಗಿದೆ ಅಂತ ಬಂದು ಕೇಳ್ತಿದ್ದಾರೆ. ಅವ್ರಿಗೆ ನಮ್ಮ ಪತ್ರಿಕಾ ಮಾಧ್ಯಮದವರ ಮೂಲಕ ಕೊಡ್ತಕ್ಕಂತ ನಮ್ಮ ಒಂದು ಏನು ತಿಳುವಳಿಕೆ ಏನಂತ ಹೇಳಿದ್ರೆ, ಅರ್ಜಿಯನ್ನ ಹಾಕುವಾಗ ಸ್ವತಃ ನೀವೇ ಖುದ್ದು ಅಲ್ಲಿ ಕೂತ್ಕೋಬೇಕು. ಕಾರಣ ಏನಂದ್ರೆ ಇವಾಗ ಪಬ್ಲಿಕ್ ಗೆ ಅರ್ಜಿ ಹಾಕುವ ಅವಕಾಶವನ್ನ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಫೋನ್ ನಂಬರೇ ನಿಮ್ಗೆ ಲಾಗಿನ್ ಐಡಿ, ನಿಮ್ ಫೋನ್ ನಂಬರ್ ಮೂಲಕ ರಿಜಿಸ್ಟರ್ ಆಗ್ತೀರಾ, ಅದರ ಮೂಲಕನೇ ಅರ್ಜಿ ದಾಖಲೆಗಳನ್ನ ಸಲ್ಲಿಸ್ತೀರಿ, ನಿಮ್ಗೆನೆ OTP ಬರುತ್ತೆ. ಅರ್ಜಿ ಸರಿಯಾಗಿದ್ರೆ ಫಾರ್ವರ್ಡ್ ಟು ಮುನ್ಸಿಪಾಲಿಟಿ ಅಂತ ಬರುತ್ತೆ. ಕರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅಂದ್ರೆ ಯಾರ್ಯಾರು ಅವರೇ ಕೂತ್ಕೊಂಡು ಅರ್ಜಿಯನ್ನ ಹಾಕ್ತಾ ಇದ್ದೀರೋ ಅಥವಾ ನಿಮ್ ಕೆಲಸನ ಬೇರೆ ಯಾರು ಕರೆಕ್ಟ್ ಆಗಿ ಮಾಡ್ತಿದಾರೋ ಅವ್ರಿಗೆಲ್ಲ ಬರ್ತಾ ಇದೆ. ಕೆಲವು ಸಾಕಷ್ಟು ಅಪ್ಲಿಕೇಶನ್ಸ್ ಅಲ್ಲಿ ಏನಾಗಿದೆ, ಕ್ರಯಪತ್ರವನ್ನೇ ಅಪ್ಲೋಡ್ ಮಾಡಿರ್ತಾರೆ. ಪಾಪ ಅವ್ರು ಯಾರು ನಿಮ್ಮ ಕೆಲಸವನ್ನ ನಿಮ್ ಪರವಾಗಿ ಮಾಡಿರ್ತಾರೆ, ಆದ್ರೆ ಅದು ಅಪ್ಲೋಡ್ ಆಗಿ ನಮ್ಗೆ ಬರ್ತಾ ಇಲ್ಲ. ಫೋಟೋ ಬರ್ಬೇಕು, ಬರ್ತಾ ಇಲ್ಲ. ನಿಮ್ಮ ಹೆಸರು ಬರ್ಬೇಕು, ಬರ್ತಾ ಇಲ್ಲ. ನಿಮ್ಮ ಆಸ್ತಿಯ ಅಳತೆ ಬರ್ಬೇಕು, ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗಿದೆ, ಅಪೂರ್ಣ ಅರ್ಜಿಗಳು ನಮ್ಗೆ ಬರ್ತಾ ಇದಾವೆ. ಯಾರ್ದೋ ಹೆಸರಿಗೆ ಯಾರ್ದೋ ಅರ್ಜಿ ಬರ್ತಾ ಇದೆ, ಆಮೇಲೆ ಯಾರ್ದೋ ದಾಖಲೆಗಳು ಇನ್ಯಾರ್ದೋ ಹೆಸರಿಗೆ ಬರ್ತಾ ಇದೆ, ಮತ್ತು ಬರ್ತಾನೆ ಇಲ್ಲ, ಡಾಕ್ಯುಮೆಂಟ್ಸೇ ಸರಿಯಾಗಿ ಬರ್ತಾ ಇಲ್ಲ. ಇದಕ್ಕೆ ಒಂದ್ ಅರ್ಧ ಗಂಟೆ ನೀವು ಟೈಮ್ ತಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಇದು ನಿಮ್ಮ ಕೆಲಸ. ಅರ್ಧ ಗಂಟೆ ನೀವು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೂತ್ಕೊಂಡ್ರು ಪರವಾಗಿಲ್ಲ. ನೀವು ನಿಮ್ಮ ಆಸ್ತಿಯ ಎಲ್ಲಾ ದಾಖಲೆಗಳು ಅಪ್ಲೋಡ್ ಆಗಿದಾವ ಅನ್ನೋದನ್ನ ಒಂದು ಪ್ರಿಂಟ್ ಅನ್ನ ನೀವು ತಗೊಳ್ಳಿದ್ದೀರಿ. ನೀವು ಸಲ್ಲಿಸಿರುವ EC ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಕ್ರಯಪತ್ರ ಆಗಿರ್ಬೋದು, ಮತ್ತೆ ಆಸ್ತಿ ತೆರಿಗೆಯನ್ನ ಕಟ್ಟಿರುವ ರಶೀದಿ, ಮತ್ತೆ ಫೋಟೋ ನಿಮ್ದೇನಾ ಫೋಟೋ ಮತ್ತು ಆಸ್ತಿಯ ಫೋಟೋ ಕರೆಕ್ಟ್ ಆಗಿ ನಿಮ್ದೇ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಒಂದ್ಸಾರಿ ಅಲ್ಲ 2 ಸಾರಿ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ರೆ ಮಾತ್ರ ಅದು ನಮ್ಗೆ ಬರ್ಲಿ. ಇಲ್ಲ ಅಂತ ಹೇಳಿದ್ರೆ ಅರ್ಧಂಬರ್ಧ ತುಂಬಿರೋ ಅರ್ಜಿಗಳು ಬಂದಾಗ ರಿಜೆಕ್ಟ್ ಆಗ್ತಿದೆ. ಈಗ ನಾವು ಆಕ್ಚುಲಿ ಅಧ್ಯಕ್ಷರು ಕಳೆದ ವಾರನೇ ಕೊಡೋಣ, ತುಂಬಾ ಲೇಟ್ ಆಗಿದೆ ಆಲ್ರೆಡಿ ಅಂತ ಹೇಳಿ ಕಳೆದ ಬುಧವಾರಕ್ಕೇನೆ ಪ್ರಯತ್ನವನ್ನ ಮಾಡಿದ್ವಿ. ತಾಂತ್ರಿಕ ದೋಷದಿಂದ ಆಗ್ಲಿಲ್ಲ. ಶುಕ್ರವಾರಕ್ಕೆ ಮಾಡಿದ್ವಿ, ಆಗ್ಲಿಲ್ಲ. ಸೋಮವಾರಕ್ಕೆ ಮಾಡಿದ್ವಿ, ಆಗ್ಲಿಲ್ಲ. ಸೋಮವಾರದಿಂದ ಇವತ್ತಿನವರೆಗೂ ನಾವೊಂದು 300 ಆಸ್ತಿ ಅರ್ಜಿಗಳನ್ನ ನಾವು ವೆರಿಫೈ ಮಾಡಿದೀವಿ. ಅದರಲ್ಲಿ 150 ಅರ್ಜಿಗಳು ಮಾತ್ರ ಅಪ್ರೂವಲ್ ಆಗಿದ್ದಾವೆ. ಇನ್ನು 150 ರಿಜೆಕ್ಟ್ ಆಯ್ತು. ಅವ್ರಿಗೆ ರಿಜೆಕ್ಟ್ ಆದವ್ರಿಗೆ ಗೊಂದಲ, ಏನಕ್ಕಾಯ್ತು, ಅವ್ರದ್ದಾಯ್ತು ನಮ್ದು ಆಗಿಲ್ಲ. ಈಗ ನೀವು ತಗೊಳ್ತೀರಾ, ಹೋಗ್ತೀರಾ, ಗೊತ್ತಾಗುತ್ತೆ ಪಕ್ಕದವ್ರಿಗೆ, ಅಯ್ಯೋ ಅವ್ರದ್ದಾಗಿದೆ ನಮ್ದು ಆಗಿಲ್ಲ ಅನ್ನುವ ಗೊಂದಲ ಅವ್ರಿಗೆ ಬರ್ತದೆ. ಆದ್ರೆ ಈ ಗೊಂದಲ ಯಾಕೆ ಈ ತರ ಆಗ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ, ಹೊರಗಡೆ ಸರಿಯಾಗಿ ಅವರು ಅರ್ಜಿ ಹಾಕಿಲ್ಲ, ಸಂಪೂರ್ಣ ಅರ್ಜಿಯನ್ನ ಹಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರನೇ ಬನ್ನಿ, ದಾಖಲೆಗಳನ್ನ ಕೊಡಿ, ಅರ್ಧ ಗಂಟೆ ಕೂತ್ಕೊಳ್ಳಿ. ನಮ್ಮಲ್ಲಿ ಅವರು ಬ್ಯುಸಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಈ ಕಂದಾಯದ ಕೆಲಸದ ಜೊತೆಗೆ ಹೊರಗಡೆ ಎಲೆಕ್ಷನ್ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕಾಗ್ತದೆ. ಈಗ ಮತ್ತೆ ಏಪ್ರಿಲ್ 1ರಿಂದ ಇನ್ನೊಂದು ಜನಗಣತಿ ಪ್ರಾರಂಭ ಆಗ್ತದೆ. ಸೊ ಕೆಲಸದ ಒತ್ತಡ ಇರೋದ್ರಿಂದ ಸ್ವಲ್ಪ ಕಾಯಬೇಕಾಗ್ತದೆ. ಕೂತು ಕೆಲಸವನ್ನ ಮಾಡಿಸ್ಕೊಳ್ಳಿ. ಯಾರು ಕೂಡ ಈಗ್ಲೇ ಆಗ್ಲಿಲ್ಲ ನನ್ನ ಕೆಲಸ ಅನ್ನುವ ಆತರ ಬೇಡ. ನಮಗೂ ಸಾಕಷ್ಟು ಗೊಂದಲ ಇದೆ, ನಿಮ್ಗೂ ಸಾಕಷ್ಟು ಗೊಂದಲ ಇದೆ, ಬಟ್ ಬಗೆಹರಿತದೆ. ಇಲ್ಲಿ ಅಂತ ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಯಾರ್ಯಾರ ಅರ್ಜಿ ತಿರಸ್ಕೃತ ಆಗಿದೆ ಅವರು ಕೂಡ ಆತಂಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಅರ್ಜಿಯನ್ನ ಸಲ್ಲಿಸಿ ದಾಖಲೆಗಳನ್ನ ನಮ್ಗೆ ಕೊಟ್ಟರೆ ಖಂಡಿತವಾಗಿ ಈ ಆಸ್ತಿಯನ್ನ ನಿಮ್ಗೆ ಮಾಡಿಕೊಡ್ತೀವಿ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಧಾನ ಆಗುತ್ತೆ. ನಿಧಾನ ಆದ ತಕ್ಷಣ, ಅರ್ಜಿಗಳು ತಿರಸ್ಕೃತ ಆದ ತಕ್ಷಣ ಯಾರು ಕೂಡ ಗಾಬರಿ ಆಗಬೇಡಿ. ಇದು ನಮ್ಮ ಮನವಿ. ದಯವಿಟ್ಟು ನೇರವಾಗಿ ನಮ್ಮ ಹತ್ರನೇ ಬನ್ನಿ, ಇನ್ನೆಲ್ಲೋ ಹೋಗ್ಬೇಡಿ. ನಿಮ್ಮ ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು, ಖಂಡಿತ ಮಾಡ್ಕೊಡ್ತೀವಿ. ನ್ಯೂಸ್ 42 ಕನ್ನಡ.